ಕಾಶ್ಮೀರದ ಸುಂದರವಾದ ಪ್ರವಾಸಿ ಸ್ಥಾನ. ಈ ಸುಂದರವಾದ ಪ್ರವಾಸಿ ತಾಣದಲ್ಲಿ ನಮ್ಮ ಭಾರತೀಯರು ತಮ್ಮ ಪರಿವಾರದೊಂದಿಗೆ ತುಂಬಾ ಸುಂದರವಾದ ಕ್ಷಣಗಳನ್ನ ಕಳೆಯುತ್ತಿದ್ದರು. ಅಷ್ಟೊತ್ತಿಗೆ ಆಗಲೇ ಭಯೋತ್ಪಾದಕರ ದಾಳಿಯ ಕರಿಚಾಯಿ ಆವರಿಸಿತ್ತು. 2025 ಏಪ್ರಿಲ್ 22ರಂದು ನಮ್ಮ 26 ಭಾರತೀಯರನ್ನು ಬಹಳ ಹೀನಾಯವಾಗಿ, ಅಂದರೆ ಅವರ ಜಾತಿ ಲಿಂಗವನ್ನ ಕೇಳಿ ಕ್ರೌರ್ಯವಾಗಿ ಹತ್ಯೆ ಮಾಡಿದರು. हम हिंदू हैं। ये सवाल ये जिंदगी और मौत के बीच की लकीर है। ಈ ಘಟನೆ ನಡೆದ ಸ್ಥಳದಲ್ಲಿ ಅಲ್ಲಿಯ ಸ್ಥಳೀಯರಾದ ಸಾಜಿದ್ ಅಹಮದ್ ಹಾಗೂ ಅವರ ಸ್ನೇಹಿತರು ಕೂಡ ಗಾಯಗೊಂಡವರನ್ನ ಯಾವುದೇ ಜಾತಿ ಭೇದ ಭಾವವನ್ನ ಮಾಡದೆ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಆಸ್ಪತ್ರೆಗೆ ಸೇರಿಸಲು ನೆರವಾದರು. ಅವರಿಗೆ ಇರುವ ಒಂದು ಮಾನವೀಯತೆಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್. पाकिस्तान जो भाषा समझता है उसी भाषा में पाकिस्तान को समझाने का समय अब आ गया है। ಭಾರತೀಯರು ಯಾವುದನ್ನು ಯಾರದ್ದು ಏನು ಇಟ್ಟುಕೊಂಡು ಅಭ್ಯಾಸವಿಲ್ಲ. ನಮಗೇನಿದ್ದರೂ ಮರಳಿ ಕೊಟ್ಟು ಅಭ್ಯಾಸ. ಮೇ 7, 2025ರಂದು ಈ ಪಹಲ್ಗಾಮ್ ನರಮೇಧಕ್ಕೆ ಪ್ರತಿಕಾರವಾಗಿ ನಮ್ಮ ಭಾರತೀಯ 3 ಸೇನಾ ಪಡೆಯಿಂದ, ಅದರಲ್ಲೂ ಭಾರತೀಯ ಭೂಸೇನೆ, ವಾಯುಸೇನೆ, ನೌಕಾಪಡೆ ಜಂಟಿಯಾಗಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಟ್ಟು 9 ಉಗ್ರಗಾಮಿಗಳ ನೆಲೆಗಳನ್ನ ಕೇವಲ 25 ನಿಮಿಷದಲ್ಲಿ ಯಶಸ್ವಿಗೊಳಿಸಲಾಯಿತು. आज आपको 6 से 7 मई 2025 की रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। हमारे देश की हर माता, देश की हर बहन को और देश की हर बेटी को आज समर्पित करता हूं। ऑपरेशन सिंदूर ಭಾರತದ ದಾಳಿಯಲ್ಲಿ 100ಕ್ಕೂ ಅಧಿಕ ಭಯೋತ್ಪಾದಕರನ್ನ ಕೊಲ್ಲಲಾಯಿತು. ಈ ಪ್ರತಿಕಾರದ ದಾಳಿಗೆ ನೀಡಿರುವ ಹೆಸರೇ ಆಪರೇಷನ್ ಸಿಂಧೂರ್. ಪೈನಗಾಂವ್ ಗ್ರಾಮದಲ್ಲಿ ಪುರುಷರ ಹತ್ಯೆಗೈಯುವ ಮೂಲಕ ನಮ್ಮ ಭಾರತೀಯ ಸಹೋದರಿಯರ ಸಿಂಧೂರ ಅಳಿಸಲಾಗಿತ್ತು. ಇದೀಗ ಆ ದಾಳಿಗೆ ನ್ಯಾಯ ಒದಗಿಸಲಾಗಿದೆ. ಸಿಂಧೂರ ಕಿತ್ತುಕೊಳ್ಳುವಷ್ಟು ಕ್ರೌರ್ಯ ಮೆರೆದವರಿಗೆ ಅವರದೇ ರೀತಿಯಲ್ಲಿ ಮತ್ತೆ ಅದೇ ಸಿಂಧೂರ ಎಂಬ ಹೆಸರಿನಲ್ಲಿ ಹೊಡೆದು ಹಾಕಿದ್ದೇವೆ. ಇದುವೇ ನಮ್ಮೆಲ್ಲರ ಭಾರತೀಯರ ಆಪರೇಷನ್ ಸಿಂಧೂರ.
में घुसेगा भी और मारेगा। ದೃಶ್ಯಾವಳಿ ನೋಡಿದಂತಹ ಎಲ್ಲರೂ ಜೋರಾದ ಜಯಘೋಷವನ್ನು ಕೊಡೋಣ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ. ಮಾತರಂ. ದೃಶ್ಯಾವಳಿ ನೋಡಿದಂತಹ ಎಲ್ಲರಿಗೂ ಆ ವಿಘ್ನ ವಿನಾಶಕ ವಿಘ್ನೇಶ್ವರ ಸರ್ವ ಸನ್ಮಂಗಳ ಉಂಟು ಮಾಡಲೆಂದು ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಯಾರು ದೂರ ಮಾಡಕ್ಕಾಗಲ್ಲ ಸಾರ್. ಇದ್ದೆ ಸಾರ್ ನನ್ನ ಬ್ರ್ಯಾಂಡು.